ಟು ಮೈ ಚಾನಲ್. ಸೊ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟು 4 o'clock ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫುಲ್ ಫ್ಲೆಶ್ಡಾಗಿ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಸೊ ಈ ವಿಡಿಯೋ ಫುಲ್ ಫ್ಲೆಶ್ಡಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ಬಿಸಿಲು ಬಂದಿದೆ ಇಲ್ಲಿ. ಅಷ್ಟು ಚಳಿ ಗೊತ್ತಾ, ಇರೋಕ್ಕೆ ಆಗಲ್ಲ, ಅಷ್ಟು ಚಳಿ. ಇವತ್ತು ಬಿಸಿಲು, ಎಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಹಾಂ, ಪರೋಟನಾ? ಹೌದಾ, ತುತ್ತಾಕ್ಬಿಡ್ಬೇಕಾ? ಇದೇನು ಹಿಂದಿ ಯಾವ ಥರ ಐತೆ ಚಪಾತಿ ಇಷ್ಟು ದಪ್ಪಕ್ಕೆ. ಬರ್ತೀನಿ ನಿನ್ನ ಹತ್ರ. ಒಂದು ಜಿಯಾ ಕೊಡ್ಬೇಕಾ? ಜಿಯಾ ಇಲ್ಲ ಇದರಲ್ಲಿ, ಖಾಲಿ ಐತೆ. ಮಮ್ಮಿ ಬಿಸ್ಕಿಟ್ ಕೊಡಮ್ಮ ಅವನಿಗೆ. ಅವ್ರ ಮೊಮ್ಮಗನಿಗೆ ಚಪಾತಿನ ಪರೋಟ ಅಂತ ನಂಬಿಸಿ ತಿನ್ನಿಸ್ತಾ ಇದೆಯಲ್ಲ, ಇದು ಜ್ಞಾನ? ಹಾಂ, ಪರೋಟ ಚಪಾತಿನ ಪರೋಟ ಅಂತ ನಂಬಿಸಿ ತಿನ್ನಿಸ್ತಾ ಇದೆಯಾ ಅವ್ನು? ಪಾಪ ಹುಡುಗನಿಗೆ ಪರೋಟ ಅನ್ಕೊಂಡು ತಿಂತಾವನು. ಚೆನ್ನಾಗೈತ ಮಗನೇ ಪರೋಟ? ಕಿಸ್ಕೋ. ಯಾರಿಗೆ ನೀನು ಯಾಮಾರಿಸ್ತಾ ಇರೋದು? ಇನ್ಸ್ಪೆಕ್ಟರ್ ಮಗನಿಗೆ ಚಪಾತಿ ತಾನೇ ಅದು? ಗೊತ್ತಾಯ್ತು ಅವನಿಗೆ ಚಪಾತಿ ಅಂತ. ಚೆನ್ನಾಗೈತೆ ತಿನ್ನು ಚಪಾತಿನ. ಓಹ್, ಗೋಧಿ ಹಿಟ್ಟು ಪರೋಟ ಮಗನೇ ಅಂತೆ. ಗೋಧಿ ಹಿಟ್ಟಲ್ಲಿ ಯಾವಾಗ ಗೋಧಿ ಹಿಟ್ಟಲ್ಲಿ ಪರೋಟ ಮಾಡ್ತಾರ? ಚೆನ್ನಾಗೈತೆ ಮಮ್ಮಿ, ದಪ್ಪಕ್ಕೆ ಮಾಡಿರೋದಕ್ಕೆ. ಅಲ್ಲ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಸಿಮಿಲರ್ ಆಗೇ ಐತೆ. ನಮ್ಮ ಮಗು ನೋಡಿ, ಎಷ್ಟು ಚಿಕ್ಕ ಮಗು ಮಲ್ಕೊಂಡಿದ್ದಾನೆ. ಶೂಟ್ ಬೇಬಿ ಒಂದು ಹಾಳು ಮಾಡು. ಅದೇನು ಉಗ್ರಲ್ಲಿ ಹೊಡೆದ್ಬಿಡ್ತೀನಿ. ಕರೆಕ್ಟಾಗಿ ಮಾಡು. ಸೊ ಗೈಸ್, ಒಂದು ಬ್ಯಾಗ್ ಆರ್ಡ್ರ್ ಮಾಡಿದೆ. ನಾನು ತುಂಬ ದಿವಸದಿಂದ ಬ್ಯಾಗ್ ತೊಗೋಬೇಕು, ಒಂದು ಟೋಟ್ ಬ್ಯಾಗ್ ಅಂತಿತ್ತು. ಆ್ಯಂಡ್ ಅದೇನೋ ಮೊದಲ ಒಂದು ಮಿರಾಜೋ ಅನ್ನೋ ಒಂದು ಬ್ರ್ಯಾಂಡಲ್ಲಿ ಒಂದು ಬ್ಯಾಗ್ ನೋಡಿದೆ, ಅದೇ ಇಸ್ಕೋಬೇಕಂತ ಫಿಕ್ಸ್ ಆಗಿಬಿಟ್ಟೆ. ತುಂಬ ರಿಸರ್ಚ್ ಮಾಡಿದೆ. ಆಮೇಲೆ ವ್ಯಾಲೆನ್ಸೋಲಿದು ವ್ಯಾಲೆನ್ಸ್ನೆಲ್ಲ ರಿಸರ್ಚ್ ಮಾಡಿದೆ. ಆದರೆ ಅದು ಏನೋ ಇಷ್ಟ ಆಗಲ್ಲ, ಇದೇ ಇಷ್ಟ ಆಯಿತು ಜಾಸ್ತಿ. ಆ್ಯಂಡ್ ಇದು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ. ನಾನು ಮಿರಾಜೋ ವೆಬ್ಸೈಟಲ್ಲೇ ಆರ್ಡರ್ ಮಾಡಿದ್ದು. ತುಂಬ ದಿವಸ ಬೇಕಾಯಿತು ಗೈಸ್. ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ರೆ ತುಂಬ ದಿವಸ ಬೇಕಾಗುತ್ತೆ ಅನಿಸುತ್ತೆ. ಅದೇ ನಾರ್ಮಲ್ ಆಗಿ ಏನು ಮಿಂತ್ರಾ, ಅಮೆಝಾನಲ್ಲಿ ಮಾಡಿದ್ರೆ 2 days ಡೆಲಿವರಿಗೆಲ್ಲ ಕೊಟ್ಬಿಡ್ತಾರೆ. ಅದೇ ಇದು ಒಂದು ವಾರ ಏನೋ ಆಯಿತು ನಾನು ಆರ್ಡರ್ ಮಾಡಿ. ನಾನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ನಾನು ಏನು ಚೆನ್ನಾಗಿರೋದಂದರೆ ಡಸ್ಟ್ ಬ್ಯಾಗ್ ಕೊಟ್ಟಿದ್ದಾರೆ. ಇವಾಗ ಬ್ಯಾಗ್ನ ಯೂಸ್ ಮಾಡಿದಾಗ ಈ ಥರ ಬ್ಯಾಗಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಅವರೇ ಕೊಟ್ಟಿರೋದು ಡಸ್ಟ್ ಬ್ಯಾಗು. ಸೊ ನಾನೇನು ಅಷ್ಟು ಓಪನ್ ಮಾಡಿಲ್ಲ, ಸುಮ್ಮನೆ ಹಂಗೆ ಓಪನ್ ಮಾಡಿ ಇಟ್ಬಿಟ್ಟೆ. ರೆಕಾರ್ಡ್ ಆಗ್ತಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಇವಾಗ, ಅರ್ಧ ಓಪನ್ ಮಾಡಾದ್ಮೇಲೆ. ಸೊ ಗೈಸ್, ಹಿಯರ್ ಇಸ್ ದ ಬ್ಯಾಗ್. ಕಲರ್ ನೋಡಿ ಗೈಸ್, ಇದು ಕಲರು ನನಗಿದ್ದೇ ಕಲರ್ ಬೇಕಾಗಿತ್ತು. ಇದೊಂಥರ ಬರ್ಗೆಂಡಿ ವೈನ್, ಒಂಥರ ರಿಚ್ನೆಸ್ ಈ ಕಲರ್ದು ನೋಡಿ. ಇಲ್ಲಿ ಮಾತ್ರ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಮಿರಾಜೋ ಅಂತ. ಇಲ್ಲೊಂದು ಚಾಮ್ ಥರ ಮಿರಾಜೋದೆ ಅಂತ ಬರ್ತಿದ್ದಾರೆ. ಇದೆಲ್ಲ ಯಾವುದು ಓಪನ್ ಮಾಡಿಲ್ಲ ನೋಡಿ, ಹಂಗೆ ಇದೆ. ಅಂದರೆ ಇವಾಗ ಹಾಲಿಡೇಸ್ ಇದೆ, ಕಾಲೇಜ್ ಇಲ್ವಲ್ಲ, ಅದಕ್ಕೆ ಕಾಲೇಜ್ ಇದ್ದಾಗ ಓಪನ್ ಮಾಡೋಣ ಸುಮ್ಮನೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಓ, ಏನಾದ್ರು ಜಾಸ್ತಿ ಟೇಪೆಲ್ಲ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಈ ಥರ ಎಲ್ಲದಕ್ಕೂ ಲಾಕ್ ಸಿಸ್ಟಮ್ಸ್ ಚೆನ್ನಾಗಿ ಬಂದಿತ್ತು. ಪ್ಯಾಕೇಜಿಂಗು ಏನು ಡ್ಯಾಮೇಜ್ ಇಲ್ದಿರ ಎಲ್ಲ. ಈ ಕಲರ್ ಅಂತೂ ಐ ಆಮ್ ಇನ್ ಲವ್ ವಿತ್ ದಿಸ್ ಕಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ಒಂದು ಕಂಪಾರ್ಟ್ಮೆಂಟ್.
ಆ್ಯಂಡ್ ಇದಕ್ಕೆ ಒಂದು ಎಕ್ಸ್ಟ್ರಾ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ಈ ಥರ. ಬೇಕಾದ್ರೆ ನಾನು ಹಿಂಗೆ ಬೇಕಾದ್ರೂ ಇಟ್ಕೊಳ್ಬೋದು, ಅಥವಾ ಈ ಸ್ಟ್ರ್ಯಾಪ್ ಅಟ್ಯಾಚ್ ಮಾಡ್ತೋರಿಸ್ತೀನಿ ನೋಡಿ. ಇದನ್ನ ಯೂಸ್ ಮಾಡಬೇಕು ಅಂತಲೇ ಫೀಲ್ ಆಗ್ತಿಲ್ಲ ಗೈಸ್ ನನಗೆ, ಅಷ್ಟು ಚೆನ್ನಾಗಿದೆ. ಅಂದರೆ ಒಂಥರ ಲಕ್ಸುರಿ ಫೀಲ್ಸ್ ಕೊಡ್ತಾಯಿದೆ. ನಾನು ಲಕ್ಸುರಿ ಬ್ಯಾಗ್ ತೊಗೊಂಡು ನಿಜವಾಗ್ಲೂ ಅದನ್ನ ಯೂಸ್ ಮಾಡ್ತೀರಾ ಎತ್ತಿಕ್ಕೆ ಬಿಡ್ತೀನಿ ನಾನು. ನೋಡಿ ಈ ಥರ ಹಿಂಗೂ ಹಾಕ್ಕೋಬೋದು ಆ್ಯಂಡ್ ಐ ಕ್ಯಾನ್ ಹೋಲ್ಡ್, ಇದ್ರ ಜೊತೆನೂ ಹೋಲ್ಡ್ ಮಾಡ್ಕೊಳ್ಬೋದು. ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು ಅಥವಾ ಟೋಟ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ದಪ್ಪ ಸ್ಟ್ರ್ಯಾಪ್ ಇದೆ, ಅದಕ್ಕೆ ಪಕ್ಕ ಕೈನೂ ಅಂತೂ ಬರೋಲ್ಲ. ಆ್ಯಂಡ್ ಸುಮ್ಮನೆ ಪೇಪರ್ ತುಂಬಿದ್ದಾರೆ, ನಾನು ವಾಪಸ್ ಪೇಪರ್ ತುಂಬಿಟ್ಟಿದ್ದೀನಿ. ಮತ್ತು ಅದೊಂದು ಕೆಳಗೆ ಕೊಟ್ಟಿದ್ರು ಏನಂತ, ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಪೇಪರ್ ತುಂಬಿಕ್ಬೇಕು ಅಂತ ಗೈಸ್, ಯಾಕಂದರೆ ಅದು ಶೇಪ್ ಕಳ್ಕೊಬಿಡುತ್ತೆ ಅಂತ. ಇಲ್ಲಾಂದರೆ ಪೇಪರ್ ಇಲ್ಲ ಅಂದರೆ ಪೇಪರ್ ತುಂಬಿದ್ದಾರೆ ಗೈಸ್. ನೋಡಿ ಇದು ಲ್ಯಾಪ್ಟಾಪ್ ಸ್ಲೀವು, ಇದೊಂದು ಸ್ಮಾಲ್ ಪಾಕೆಟ್ ಥರ ಕೊಟ್ಟಿದ್ದಾರೆ, ಒಂದು ಲ್ಯಾಪ್ಟಾಪ್ ಸ್ಲೀವ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಸೈಡು ಒಂದು ಜಿಪ್ ವಿತ್ ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಗೈಸ್, ಈ ಬ್ಯಾಗ್ ಬಂದುಬಿಟ್ಟು ಮಿರಾಜಿಯೋಯಿಂದ ತರಿಸಿದ್ದು. ಸೊ ಮುಂಚೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ಬ್ಯಾಗ್ ಕ್ವಾಲಿಟಿನೂ ಸೂಪರ್ ಆಗಿದೆ. ಪ್ರೈಸ್ ಕೊಟ್ಟಂಗೆ ಬ್ಯಾಗ್ ಕ್ವಾಲಿಟಿ ಇದೆ, ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ, ತುಂಬ ಚೆನ್ನಾಗಿದೆ. ಲೆದರ್ ಆಗಿರ್ಬೋದು, ಅದರಿಂದ ಒಳಗಡೆ ಕೊಟ್ಟಿರೋ ಕಂಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಒಳ್ಳೆ ಫೀಲ್ಸ್ ಕೊಡ್ತಾಯಿದೆ. ಆ್ಯಂಡ್ ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ಬರುತ್ತೆ. ಬ್ರೌನ್ ಇತ್ತು, ಬ್ಲ್ಯಾಕ್ ಇತ್ತು, ಮತ್ತು ಬೇಜ್ ಕಲರ್ ಇತ್ತು, ರೆಡ್ ಚಿಲ್ಲಿ ಕಲರ್ ಥರದ್ದಿತ್ತು. ಆ್ಯಂಡ್ ತುಂಬ ಕಲರ್ಸ್ ಇತ್ತು, ಬಟ್ ನಂಗೆ ಈ ಕಲರ್ ಇಷ್ಟ ಆಯಿತು, ಸೊ ಈ ಕಲರ್ ಇಸ್ಕೊಂಡೆ. ಸೊ ಓವರ್ ಆಲ್ ಐ ಆಮ್ ಇನ್ ಲವ್ ವಿತ್ ದ ಪ್ರಾಡಕ್ಟ್. ಚಿಕ್ಕ ಮಕ್ಕಳದು ಪಿಯಾನೋ ಮತ್ತು ಝೈಲೋಫೋನ್ ಎರಡೂ. ಇದು ಟ್ಯೂನ್ಸ್ ಕೊಟ್ಟಿರೋದು, ಯಾವ್ಯಾವ ನಂಬರ್ಸ್ಗೆ ಯಾವ್ದು ಬಾರಿಸ್ಬೇಕು ಅಂತ. ನಮ್ಮ ಅಕ್ಕ ಬಾರಿಸ್ತಾಳೆ ಇವಾಗ. ಬಾರ್ಸೆ ಹೇಳು. ಟ್ವಿಂಕಲ್ ಬಾರ್ಸು. ಹೇಳು ಬಾಯ್ ಅದ ಟ್ಯೂನ್ ಗೊತ್ತಾಗ, ನೋಡ್ಕೊಂಡು ಬಾರ್ಸು. ಕಣ್ಣು ಕಾಣಿಸಲ್ಲ ಅಷ್ಟು ದೂರ, ಹೇಳೆ ಬಾರ್ಸಿ ಬಾಯಲ್ಲಿ ಹೇಳು. ಇದು 11556654. ನಿಜ ಇದೆ, ಐಸ್ ಕ್ರೀಮ್ ಬಾರ್ಸೋದ್ರೆ ಐಸ್ ಕ್ರೀಮು ಲೇಲೋ. ಚಿಕ್ಕು ಮಗು ಕೋಲ್ಡ್ ಆಗ್ಬಿಟ್ಟಿತ್ತು. ಟಿಶ್ಯೂ ಪೇಪರ್ ಅಲ್ಲಿ ತೆಗಿಯ, ಅವನಿಗೆ ಮೂಗ್ ಕ್ಲೀನ್ ಮಾಡೆ. ನಮ್ಮಪ್ಪನು ಟ್ರೈಪಾಡಲ್ಲಿ ನಾನು ಹಾಕೊಂಡೋದನ್ನ ನೋಡ್ಬಿಟ್ಟು ಅವನು ನಮ್ಮಮ್ಮ ಫೋನ್ ಹಾಕೊಂಡು ಬ್ಲಾಗ್ ಮಾಡ್ತಾವನು. ಆಫ್ ಆಗೋಯ್ತು ಫೋನು. ಅಯ್ಯೋ ಪಾಪ. ನಮ್ಮ ಚಿಕ್ಕಿ ಲಾಗು ಮಾಡ್ತೇನೆ. ನಮ್ಮ ಚಿಕ್ಕಿ ಇದ್ರೆ ಬೋರ್ ಅಂತ ಇದೆಯಾ? ಚಿಕ್ಕ ಏನ ಈ ಕಡೆ ತಿರ್ಗ್ಸಮ್ಮ ಮಗುನ. ಏನ್ ಚಿಕ್ಕು ಮಾತಾಡು ಮಗನೆ. ಹೂ ಅಂತಿಲ್ಲ, ಮಾತಾಡ ಜೊಲ್ಲು ಬಾಯೆಲ್ಲ ಜೊಲ್ಲು. ನಮ್ ಚೀಕು ಇನ್ನ ಎಳೆ ಮಗು, ಅದು ಮಾಡ್ತಾ ಇದೀನಿ ನಾವು.
ನೀನು ಹೋಗು ಪಾಪು ಹತ್ರ. ಈ ಅವನಿಗೆ ಹಿಂಸೆ ಮಾಡಬೇಡಲ್ಲಿ. ಹಿಂಸೆ ಮಾಡ್ತಾನಮ್ಮ ನಿನ್ನ ಚಿಕ್ಕು. ಇವಾಗ ರೇಷನ್ ತರಬೇಕು ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಡಿಮಾರ್ಟ್ಗೆ ಹೋಗ್ಬೇಕಂದ್ರೆ ಕಾರ್ಮಲ್ರಾಮ್ ಅಥವಾ ಸಜ್ಜಾಪುರ ಅಷ್ಟು ದೂರ ಹೋಗ್ಬೇಕಾಗಿತ್ತು, ಅದೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾಗಿತ್ತು. ಇವಾಗ ನಮ್ಮ ಮನೆ ಹತ್ರನೇ ಆಗಿದೆ, ಜಸ್ಟ್ ಒಂದು 5 ಮಿನಿಟ್ಸ್ ನಮ್ಮ ಮನೆಯಿಂದ ಅಷ್ಟೇ. ಇದು ಅರ್ಶಿನ ಗಿಡ ಗೈಸಿದ್ದು, ಎಷ್ಟು ಜನಕ್ಕೆ ಗೊತ್ತಿದ್ದು ಅರ್ಶಿನ ಗಿಡ ಅಂತ? ನನಗೆ ಗೊತ್ತಿರಲಿಲ್ಲ. ಹೇಳೋ, ಇಲ್ಲಿದ್ದೀನಿ ನೋಡು. ನೀ ಬರ್ಬೇಡ, ಇಲ್ಲೇ ಇರು. ಇದು ಎಷ್ಟು ಜನಕ್ಕೆ ಗೊತ್ತು ನೋಡಿ ಗೈಸ್, ಇದು ಅರ್ಶಿನ ಗಿಡ. ಸಂಕ್ರಾಂತಿಗೆ ನಮ್ಮಮ್ಮ ದೇವ್ರ ಮೇಲೆ ಇಕ್ಕಿದ್ರು. ಸೇಮ್ ಶುಂಠಿ ಇದ್ದಂಗೆ ಇರುತ್ತೆ ಕೆಳಗೆ, ಸೇಮ್ ಶುಂಠಿ ಇದ್ದಂಗೆ ಇರುತ್ತೆ. ಯಾವತ್ತಾದ್ರು ಇದನ್ನ ಒಣಸಿ ಅದರಿಂದ ತೆಗೆದು ಹೆಂಗೆ ಬರುತ್ತೆ ಪೌಡ್ರ್ ನೋಡಬೇಕು. ನಾವು ಮನೆ ಕಟ್ಟಿದ ಇಯರ್ ಬಂದು 2015 ಗೈಸ್. 10 ವರ್ಷ ಆಯಿತು ನಾವು ಈ ಮನೆಗೆ ಬಂದು. ನನಗೆ ಈ ನೇಮ್ ಪ್ಲೇಟ್ ಅಂತೂ ತುಂಬ ಇಷ್ಟ, ಈ ಗಣೇಶ ಡಿಸೈನ್ ಇದೊಂದೇ ನನಗೆ ಫೇವ್ರೇಟ್. ನಮ್ಮಪ್ಪ ಕರೆಕ್ಟ್ ಡಿಸಿಷನ್ ತಗೊಂಡು ಎಸ್ಥೆಟಿಕ್ ಆಗೂ ಇದೆ ಸ್ವಲ್ಪ. ನಮ್ಮಮ್ಮ ಬರ್ದಿದ್ದಕ್ಕೆ ಈ ಥರ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇಷ್ಟು ಎಲ್ಲನೂ ಆಲ್ಮೋಸ್ಟ್ ತೊಗೊಂಡಿದ್ದೀನಿ, ಒಂದೊಂದು ಸಿಕ್ಕಿಲ್ಲ, ಮತ್ತೆ ಹುಡ್ಕೊಂಡು ಹೋಗ್ಬೇಕು ನಾನು. ನಮ್ಮಮ್ಮ ಮಾಡಿ ಆರಾಮಾಗಿ ಸುಮ್ಮನೆ ನನಗೆ ಏನು ಬೇಕೋ ಅದು ಎತ್ತಾಕೊಂತ ಇದ್ದೆ. ಇವಾಗ ಕಷ್ಟ, ನಾನೇ ಹುಡುಕಿ ನಾನೇ ತೊಗೋಬೇಕು. ಸುಸ್ತಾಗೋಯ್ತು ಗೈಸ್. ನಾನು ಫಸ್ಟ್ ಟೈಮ್ ನನಗೆ ಶಾಪಿಂಗ್ ಮಾಡಿದ್ದು ಸುಸ್ತಾಗೋಯ್ತು ನಮ್ಮಮ್ಮ ಬರ್ದಿದ್ದಕ್ಕೆ. ಈ ಹುಡುಗನಂತ ಕರ್ಕೊಂಡು ಹೋಗಲೇಬಾರ್ದು. ಅಮ್ಮ ಓ ಸರ್ರೆ ಏನು. ಆ್ಯಂಡ್ ನೆಕ್ಸ್ಟ್ ಡೇ ಗೈಸ್ ಸರಸ್ವತಿ ಪಂಚಮಿ ಅಂತ ಇತ್ತು. ಸೊ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಸರಸ್ವತಿ ಪೂಜೆ ಮಾಡಿಸಿ ಏನಾದರೂ ಬರ್ಸಿ ಅಥವಾ ಶಾರದೆ ಶ್ಲೋಕ ಏನಾದರೂ ಹೇಳಿಸ್ಬೇಕಾಗಿತ್ತು. ಸೊ ಇವಾಗ ಓದೋ ಮಕ್ಕಳಂದರೆ ನಾನು ಮತ್ತು ನಮ್ಮ ಅಪ್ಪು ಅಷ್ಟೇ ನಮ್ಮ ಮನೆಯಲ್ಲಿ. ಸೊ ನಂದು ಏನು ಆಲ್ಮೋಸ್ಟ್ ಇನ್ನೂ 1 ವರ್ಷ ಮುಗ್ದೋಗುತ್ತೆ. ಅಪ್ಪುದು ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಅವನಿಗೆ ಎಲ್ಲ ಬರ್ಸಿದ್ವಿ. ಓಂ ಐ ಸರಸ್ವತಿ ನಮಃ. ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಹಾಗೆ ಸರಸ್ವತಿದು ಒಂದು ಕಲಂಕಾರಿ ಆರ್ಟ್ ಥರದ್ದು ಒಂದು ಬಂದಿತ್ತು. ಸೊ ನಂಗೆ ಬಿಡಿಸ್ಬೇಕು ಅನಿಸ್ತು, ಸೊ ಬಿಡಿಸ್ದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.